ಮದುವೆಯ ದಿನ ಸಮೀಪಿಸುತ್ತಿತ್ತು. ಲಲಿತಾದೇವಿಯವರು ಮಗನ ಮದುವೆಯನ್ನು ಬಹಳ ಅದ್ದೂರಿಯಾಗಿ ಮಾಡಬೇಕು ಅಂತ ಕೋಟಿ ಕೋಟಿ ದುಡ್ಡು ಖರ್ಚು ಮಾಡಲು ಶುರು ಮಾಡಿದ್ರು. ಅವರ ಮದುವೆಗೆ ಮಿನಿಸ್ಟರ್ಗಳು, ಎಂಪಿಗಳು, ದೊಡ್ಡ ದೊಡ್ಡ ಅಧಿಕಾರಿಗಳು, ಸಿನಿತಾರಿಯರು, ಉದ್ಯಮಿಗಳು ಎಲ್ಲರಿಗೂ ಪತ್ರಿಕೆ ನೀಡಿದರು. ಲಲಿತಾದೇವಿಯವರ ಮನೆಯಲ್ಲಿ ಮದುವೆ ಸಂಭ್ರಮ ಜೋರಾಗಿ ನಡೀತಿತ್ತು. ಮನೆ ತುಂಬ ಜನ, ಅದರಲ್ಲೂ ಅಧಿಕಾರ ಇರೋ ಜನ. ಎಲ್ಲರಿಗೂ ಲಲಿತಾದೇವಿಯವರು ನಗುಮುಖದಿಂದ ಬರಮಾಡ್ಕೊತಿದ್ರು. ಅವರ ಪಕ್ಕದಲ್ಲಿ ಜಗನ್ನಾಥರಾವ್ ಅವರು ಕೂಡ ಮಗನ ಮದುವೆಯಲ್ಲಿ ತುಂಬ ಖುಷಿಯಾಗಿದ್ದರು. ಆದರೆ ನಮ್ಮ ಹೀರೋ ಮಾತ್ರ ಒಂದು ರೋಬೋಟ್ನಂತೆ ಇದ್ದರು. ನಮ್ಮ ಹೀರೋ ಪುಟ್ಟ ತಂಗಿ ಅಂದರೆ ಲಲಿತಾದೇವಿಯವರ ತಂಗಿ ಮಗಳು ರಾಧಾ. ಅವಳು ಸಮರ್ಥ್ನ ಜೊತೆ ಮಾತನಾಡಿದ್ಲು. ಆದರೆ ಸಮರ್ಥ್ ಯಾವುದಕ್ಕೂ ಸರಿಯಾಗಿ ಉತ್ತರನೇ ಕೊಡಲಿಲ್ಲ. ರಾಧಾ, ಅಣ್ಣ, ನೀನು ಮದುವೆ ಆಗೋ ಹುಡುಗಿಯ ಫೋಟೋ ನೋಡು, ಎಷ್ಟು ಚೆನ್ನಾಗಿದ್ದಾರೆ ಅತ್ತಿಗೆ ಎಂದು ಹೇಳಿದಾಗ, ನಿನ್ನ ಕೆಲಸ ನೀನು ನೋಡ್ಕೊ ಎಂದು ಖಾರವಾಗಿ ಸಮರ್ಥ್ ಹೇಳಿ ತನ್ನ ಆಫೀಸ್ಗೆ ಹೊರಟು ಹೋದನು. ಇನ್ನು ಮಿನಿಸ್ಟರ್ ಮಗಳ ಮದುವೆ ಅಂದರೆ ಸುಮ್ಮನೆನಾ? ಅವ್ರ ಮನೆ ಕೂಡ ಅಷ್ಟೇ, ಸಂಭ್ರಮ ಜೋರಾಗಿತ್ತು. ಮಗಳಿಗೆ ಚಿನ್ನ ಮತ್ತು ಡೈಮಂಡ್ಸ್ ಇಂದ ಮುಚ್ಚಿಬಿಟ್ಟಿದ್ದರು. ಎಲ್ಲರ ಮುಖದಲ್ಲೂ ಸಂಭ್ರಮ ಎದ್ದು ಕಾಣ್ತಾ ಇತ್ತು. ಆದರೆ ದೀಪಳ ಮುಖದಲ್ಲಿ ಮಾತ್ರ ಯಾವ ಸಂಭ್ರಮವೂ ಇರಲಿಲ್ಲ. ಅವಳಿಗೆ ಅವಳ ಮನಸ್ಸಿಗೆ ಏನೋ ಕಳೆದುಕೊಳ್ತಿದ್ದೀನಿ ಅಂತ ಬೇಜಾರು. ಒಮ್ಮೆ ಅಪ್ಪ ಹೇಳ್ದಂತೆ ಅವರು ತೋರಿಸುವ ಹುಡುಗನನ್ನು ಮದುವೆ ಆಗಿಬಿಡ್ಲಾ ಅಂತ. ಮತ್ತೊಂದು ಮನಸ್ಸು, ಅವನನ್ನು ಹೇಗೆ ಮರೆಯಲಿ? ಅವನ ಜೊತೆ ನನ್ನ ನಾಳೆಗಳನ್ನ ಕಲ್ಪಿಸಿಕೊಂಡಿದ್ದೆ. ಅವನ ಹೆಂಡತಿಯಾಗಿ ಮನಸ್ಸಲ್ಲಿ ಮದುವೆ ಮಾಡ್ಕೊಂಡಿದ್ದೆ ಅಂತ ಬೇಜಾರು ಮಾಡ್ಕೊಂಡಿದ್ಲು. ಅವಳ ಮನಸ್ಸು ಈಗ ಸ್ಥಿಮಿತದಲ್ಲಿ ಇರಲಿಲ್ಲ. ಮಿನಿಸ್ಟರ್ ಒಂದು ಈವೆಂಟ್ ಪ್ಲ್ಯಾನರ್ನ ಬುಕ್ ಮಾಡಿದ್ರು. ಅದೊಂದು ಚಿಕ್ಕ ಕಂಪ್ನಿ. ಅದು ದೀಪ ಬೇಕು ಎಂದು ಕೇಳಿದ್ದಕ್ಕೆ ಮಿನಿಸ್ಟರ್, ನೀನು ಮದುವೆ ಆದರೆ ಸಾಕು, ನೀನೇನೇ ಕೇಳಿದ್ರು ಕೊಡ್ತೀನಿ, ಅದು ಚಿಕ್ಕದಿರಲಿ ಅಥವಾ ದೊಡ್ಡದೇ ಇರಲಿ ಅಂತ ಹೇಳಿದರು. ಈವೆಂಟ್ ಪ್ಲ್ಯಾನರ್ ದೀಪ ಇಷ್ಟವಿಲ್ಲದ ಮದುವೆಯಲ್ಲಿ ಕೇಳಿದ ಒಂದೇ ಒಂದು ಆಸೆ ಇದು. ಆದರೆ ಅವಳಿಗೆ ಮದುವೆನೇ ಇಷ್ಟ ಅಲ್ಲ. ಇದ್ಯಾಕೆ? ಅದೇ ಟ್ವಿಸ್ಟ್. ಅದು ಮುಂದೆ ತಿಳ್ಕೊತೀರಾ ಬಿಡಿ. ಈ ಈವೆಂಟ್ ಪ್ಲ್ಯಾನರ್ ಒಂದು ಹುಡುಗಿ, ಒಂದು ಸುಂದರವಾದ ಹುಡುಗಿ. ತನ್ನ ಸೌಂದರ್ಯದಿಂದಲೇ ಎಲ್ಲರ ಗಮನ ಸೆಳೆಯುವವಳು. ಆದರೆ ಅವಳ ಒಳಗಿನ ಉದ್ದೇಶಗಳು ಮಾತ್ರ ವಿಭಿನ್ನ. ಅವಳ ಹೆಸರು ಸಾಕ್ಷಿ ಹೆಗಡೆ. ಅವಳು ಬಹಳ ಸ್ಮಾರ್ಟ್, ಆತ್ಮವಿಶ್ವಾಸಿ ಮತ್ತು ತನ್ನ ಕೆಲಸದಲ್ಲಿ ಚತುರಳಾದ ಈವೆಂಟ್ ಪ್ಲ್ಯಾನರ್. ಸಾಕ್ಷಿ ಒಂದು ಪುಟ್ಟ ಈವೆಂಟ್ ಪ್ಲ್ಯಾನರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾಳೆ. ಅವಳ ಕೆಲಸವೆಂದರೆ ಮದುವೆಗಳಲ್ಲಿ, ಕಾರ್ಪೊರೇಟ್ ಕಾರ್ಯಕ್ರಮಗಳಲ್ಲಿ ಮತ್ತು ವಿಶೇಷ ಸಮಾರಂಭಗಳಲ್ಲಿ ಯೋಚನೆ ಮಾಡಿ ಯಶಸ್ವಿಯಾಗಿ ನಡೆಸುವುದು. ಆರಂಭದಲ್ಲಿ ಅವಳು ತನ್ನ ಕ್ರಿಯೇಟಿವಿಟಿ ಮತ್ತು ಐಡಿಯಾಗಳಿಂದ ಕಂಪನಿಗೆ ತುಂಬ ಹೆಸರು ತಂದುಕೊಡ್ತಾಳೆ. ಸಾಕ್ಷಿ ತನ್ನ ಪರಿಶ್ರಮದಿಂದ ಜೀವನವನ್ನು ಕಟ್ಟಿಕೊಂಡವಳು. ಸರಳ ಹಿನ್ನೆಲೆಯಿಂದ ಬಂದಿದ್ದಾಳೆ. ಅವಳ ಕನಸುಗಳು ದೊಡ್ಡದು. ಅವಳ ಸೌಂದರ್ಯ ಕೇವಲ ಹೊರಗಡೆ ಅಲ್ಲ, ಅವಳ ಹೃದಯದಲ್ಲೂ ಇದೆ. ಅಂತೂ ಇಂತೂ ಮದುವೆ ದಿನ ಬಂದೇ ಬಿಟ್ಟಿತ್ತು. ಆ ಮದುವೆ ಹೇಗಿತ್ತು ಅಂದರೆ, ಮದುವೆ ಸಾಮಾನ್ಯ ಮದುವೆ ಅಲ್ಲ, ಅದು ನಗರವೇ ಮಾತನಾಡುವಷ್ಟು ಭವ್ಯವಾದ ಶ್ರೀಮಂತಿಕೆಯ ಪ್ರತೀಕವಾಗಿರುವ ಸಮಾರಂಭ. ಮದುವೆ ಮಂದಿರವೇ ಒಂದು ಅರಮನೆಯಂತಿತ್ತು. ಪ್ರವೇಶ ದ್ವಾರದಲ್ಲಿ ನಿಂತಿರುವ ದುಬಾರಿ ಕಾರುಗಳು ಸಾಲವೇ ಆ ಕುಟುಂಬದ ಶ್ರೀಮಂತಿಕೆಯನ್ನು ಹೇಳುತ್ತದೆ. ಒಳಗೆ ಹೋಗುತ್ತಿದ್ದಂತೆ ಸಾವಿರಾರು ಕ್ರಿಸ್ಟಲ್ ಲೈಟ್ಸ್ ಮತ್ತು ದೊಡ್ಡ ಚಾಂಡ್ಲಿಯಾರ್ಗಳು ಮಿನುಗುತ್ತಿತ್ತು. ಹಾಲನ್ನು ರಾಜಮನೆತನದಂತಾಗಿಸುತ್ತಿತ್ತು. ಹೂವಿನ ಅಲಂಕಾರಗಳಿಗೂ ವಿದೇಶಗಳಿಂದ ತರಿಸಿದ ದುಬಾರಿ ಹೂಗಳು ಬಳಸಲಾಗಿತ್ತು. ಪ್ರತಿಯೊಂದು ಅಲಂಕಾರವೂ ಲಕ್ಷಾಂತರ ರೂಪಾಯಿಗಳ ವೆಚ್ಚದಲ್ಲಿ ಮಾಡಲಾಗಿತ್ತು. ಮದುವೆಯ ವೇದಿಕೆ ಚಿನ್ನದ ಅಲಂಕಾರಗಳಿಂದ ಹೊಳೆಯುತ್ತಿತ್ತು. ವರ ವಧು ಕುಳಿತುಕೊಳ್ಳುವ ಆಸನ ಒಂದು ಸಿಂಹಾಸನದಂತೆ ಕಾಣುತ್ತಿತ್ತು. ಅತಿಥಿಗಳಿಗೆ VIP ಸೀಟಿಂಗ್, ವಿಶೇಷ ಲಾಂಜ್ ಮತ್ತು ಪರ್ಸನಲ್ ಸರ್ವಿಸ್ ಇದೆ. ಮಾಡಬೇಕಿದ್ದ ಶಾಸ್ತ್ರಗಳನ್ನೆಲ್ಲ ಮಾಡಿ ವಧುವರನನ್ನು ರಿಸೆಪ್ಷನ್ಗೆ ನಿಲ್ಲಿಸಿದರು. ಆಗ ನಮ್ಮ ಸಮರ್ಥ್ ಸೂಟಿನಲ್ಲಿ ಅತ್ಯಂತ ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ರು. ಅವನ ಮೇಲೆ ಧರಿಸಿರುವ ಎಲಿಗೆಂಟ್ ಸೂಟ್ ಅವನ ದೇಹಕ್ಕೆ ಪರಿಪೂರ್ಣವಾಗಿ ಹೊಂದುತ್ತಿತ್ತು. ಅವನ ಗಂಭೀರ ಮತ್ತು ಆಕರ್ಷಕ ವ್ಯಕ್ತಿತ್ವ ಇನ್ನಷ್ಟು ಎತ್ತಿ ಹಿಡಿಯುತ್ತಿತ್ತು. ಅವನ ಶಾರ್ಪ್ ಫೇಸ್ ಕಟ್, ಮೃದುವಾದ ನಗು ಮತ್ತು ಆಳವಾದ ಕಣ್ಗಳು ಅವನನ್ನು ನೋಡುತ್ತಿದ್ದವರ ಮನಸ್ಸನ್ನು ಕದ್ದುಕೊಳ್ತಿತ್ತು. ಅವನ ಕೂದಲು ಸ್ಟೈಲಿಶ್ ಆಗಿ ಸೆಟ್ ಮಾಡಲ್ಪಟ್ಟಿದ್ದ. ಅವನ ಲುಕ್ಗೆ ಒಂದು ಕ್ಲಾಸ್ ಸ್ಪರ್ಶ ನೀಡುತ್ತಿತ್ತು. ಅವನ ಮುಖದ ಕಾಂತಿ ಮತ್ತು ಆತ್ಮವಿಶ್ವಾಸ ತುಂಬಿದ ನೋಟವು ಅವನನ್ನು ಇನ್ನಷ್ಟು ಆಕರ್ಷಕನಾಗಿ ಮಾಡುತ್ತಿತ್ತು. ಅವನು ನಿಂತಿರುವ ರೀತಿಯೇ ಒಂದು ರಸಿಕನ ಭಾವನೆಗಳನ್ನು ತರುತ್ತಿತ್ತು.
ಒಟ್ಟಿನಲ್ಲಿ ಆ ರಿಸೆಪ್ಷನಲ್ಲಿ ಸಮರ್ಥನ ಸೌಂದರ್ಯ, ಸ್ಮೈಲ್ ಮತ್ತು ಆತ್ಮವಿಶ್ವಾಸದಿಂದ ಎಲ್ಲರ ಗಮನ ಸೆಳೆಯುತ್ತಿದ್ದ. ಅತ್ಯಂತ ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದ ಸಮರ್ಥ್. ದೀಪಾ ಕೆಂಪು ಸೀರೆಯಲ್ಲಿ ಅತ್ಯಂತ ಸುಂದರವಾಗಿ ಕಾಣ್ತಿದ್ಲು. ಆ ಗಾಢ ಕೆಂಪು ಸೀರೆ ಅವಳ ಚರ್ಮದ ಕಾಂತಿಯನ್ನು ಇನ್ನಷ್ಟು ಹೊಳೆಯುವಂತೆ ಮಾಡುತ್ತಿತ್ತು. ಸೂಕ್ಷ್ಮವಾದ ಕಸೂತಿ ಕೆಲಸ, ಮಿನುಗುವ ಆಭರಣಗಳು ಮತ್ತು ಸರಳವಾದ ಮೇಕಪ್ ಅವಳ ಕಣ್ಣುಗಳು ತುಂಬ ಆಕರ್ಷಕವಾಗಿದ್ದವು. ಅವುಗಳಲ್ಲಿ ಒಂದು ಮೌನ ದುಃಖ ಸ್ಪಷ್ಟವಾಗಿ ಕಾಣುತ್ತಿದ್ದವು. ಅವಳ ನಗು ಕೇವಲ ತುಟಿಗಳಿಗೆ ಉಳಿದಿರುವಂತೆ, ಒಳಗಿನ ಭಾವನೆಗಳು ಮುಚ್ಚಿಟ್ಟಿರುವಂತೆ ತೋರುತ್ತಿತ್ತು. ಅವಳು ತಲೆ ತಗ್ಗಿಸಿ ನಿಂತಿರುವ ರೀತಿಯಲ್ಲಿ ಒಂದು ಮೃದುವಾದ ದುಃಖ ಮತ್ತು ಸಂವೇದನೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಮಿನಿಸ್ಟರ್ ಹೆಂಡತಿಯ ಬಳಿ ಹೋಗಿ, ನಿನ್ನ ಮಗಳಿಗೆ ಅವಳ ಮದುವೆ ಎಂದು ನೆನಪಿದೆಯಾ? ಅವಳು ಹೀಗೆ ದುಃಖದಲ್ಲಿದ್ದರೆ ಎಲ್ಲರೂ ನನ್ನನ್ನು ಕೇಳುತ್ತಾರೆ. ಅವಳನ್ನು ಖುಷಿಯಾಗಿರಲು ಹೇಳು ಎಂದು ಹೆಂಡತಿ ಮಗಳ ಮೇಲೆ ಗದರಿದರು.